ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಉನ್ನತ ಸ್ಥಾನ. ಹಣಕ್ಕಾಗಿ CEO ಮಗನನ್ನು ಮದುವೆಯಾಗ್ಬಿಟ್ಟೆ. ಆದರೆ ನಾನು ಹುದ್ದೆಯಲ್ಲಿ ಉನ್ನತ ಸ್ಥಾನಕ್ಕೇರಬೇಕೆಂದು ಆಲೋಚಿಸಿ CEOನ ಮಗನನ್ನು ಮದುವೆಯಾಗಲು ಒಪ್ಪಿಕೊಂಡೆ. ನಮ್ಮ ಮದುವೆಯಾಗಿ 4 ವರ್ಷಗಳಾದರೂ ನಮ್ಮಿಬ್ಬರ ನಡುವೆ ಪ್ರೀತಿ ಇಲ್ಲ. ಜೀವನದಲ್ಲಿ ಯಾವಾಗ ಏನಾಗುತ್ತೆ ಎಂದು ಹೇಳಲಾಗುವುದಿಲ್ಲ ಎನ್ನುವುದನ್ನು ಅಕ್ಷರಾಂಶ ನಿಜ. ಅಂತಹದ್ದೇ ಒಂದು ಸನ್ನಿವೇಶ ನನ್ನ ಬದುಕಿನಲ್ಲೂ ನಡೆಯಿತು. ಕೆಲವೇ ನಿಮಿಷಗಳಲ್ಲಿ ನನ್ನ ಜೀವನವೇ ಬದಲಾಯಿತು. ಸ್ಥಾನಮಾನ, ಅಧಿಕಾರವನ್ನು ಪಡೆದುಕೊಳ್ಳಲು ನಾನು ಪ್ರೀತಿಯನ್ನು ಕಳೆದುಕೊಳ್ಳಬೇಕಾಯಿತು. ಇವೆಲ್ಲ ಆರಂಭವಾಗಿದ್ದು ನನಗೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಾಗ. ನಾನು ಅಲ್ಲಿ ಸಾಮಾನ್ಯ ನೌಕರಳಾಗಿದ್ದೆ. ಉನ್ನತ ಸ್ಥಾನವನ್ನು ತಲುಪಲು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಿದ್ದೆ. ಅಷ್ಟಕ್ಕೂ ಯಶಸ್ಸನ್ನು ಪಡೆಯುವುದು ಅಷ್ಟು ಸುಲಭವಲ್ಲ. ಪುರುಷರ ಈ ಜಗತ್ತಿನಲ್ಲಿ ಯಶಸ್ಸಿನ ಮೆಟ್ಟಲು ಏರಲು ಮಹಿಳೆ ತುಂಬ ಕಷ್ಟಪಡಬೇಕಾಗುತ್ತದೆ. ಹಗಲಿರುಳು ಶ್ರಮಿಸಿದ್ದನೇ ನನ್ನ ಕೆಲಸಕ್ಕೆ ಮೆಚ್ಚುಗೆಯೂ ಸಿಕ್ಕಿತ್ತು. ನಮ್ಮ CEO ಅವರ ಮಾತನ್ನು ಪಾಲಿಸಬೇಕಾಗಿತ್ತು. ನಾನು ಈಗ 4 ವರ್ಷಗಳಿಂದ ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನು ಹಗಲಿರುಳು ಎಲ್ಲ ರೀತಿಯೂ ಶ್ರಮಿಸುತ್ತಿದ್ದೇನೆ. ಆದರೆ ಅದರ ನಂತರವೂ ನಾನು ಯಶಸ್ವಿಯಾಗಲಿಲ್ಲ. ಒಂದು ದಿನ ನಾನು ಕಂಪನಿಯನ್ನು ತೊರೆಯಲು ನಿರ್ಧರಿಸಿದೆ. ವಾಸ್ತವವಾಗಿ ನಮ್ಮ ಬಾಸ್ ಒಂದು ದಿನ ಅವರ ಕ್ಯಾಬಿನ್ಗೆ ಎಲ್ಲ ಸ್ನೇಹಿತರನ್ನು ಕರೆದರು. ಅಲ್ಲಿ ಕ್ಲೈಂಟ್ನಿಂದ ಹೊಸ ಯೋಜನೆ ಬಗ್ಗೆ ನಮಗೆ ತಿಳಿಸಲಾಯಿತು. ಆ ಕ್ಲೈಂಟ್ ಬಹಳ ಕ್ರೂರ CEO ಎಂದೇ ಹೆಸರುವಾಸಿಯಾಗಿದ್ದರು. ಜೊತೆಗೆ ಬಹಳ ಯಶಸ್ವಿ CEO ಆಗಿದ್ದರು. ಹೊಸ ಪ್ರಾಜೆಕ್ಟ್ನಲ್ಲಿ ಜಂಟಿಯಾಗಿ ಕೆಲಸ. ನಾವೆಲ್ಲರೂ ಈ ಪ್ರಾಜೆಕ್ಟ್ನಲ್ಲಿ ಜೊತೆಯಾಗಿ ಕೆಲಸ ಮಾಡುವಂತೆ ಕೇಳಿಕೊಂಡಿದ್ದರು. ಅವನನ್ನು ನಿರಾಸೆಗೊಳಿಸಬೇಡಿ ಎಂದು ನನ್ನ ಬಾಸ್ ನಮಗೆ ಎಚ್ಚರಿಕೆ ನೀಡಿದರು. ಅವರ ಪ್ರತಿಯೊಂದು ಆಸೆಗೂ ನಾವು ತಲೆ ಬಾಗಬೇಕಿತ್ತು. ಆದರೆ ಮುಂದಿನ ಕ್ಷಣಗಳಲ್ಲಿ ನನ್ನ ಜೀವನ ಬದಲಾಗಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ಮಗನನ್ನು ವಿವಾಹವಾಗುವಂತೆ ಹೇಳಿದರು. ಒಂದು ದಿನ ಆ CEO ನಮ್ಮ ಕಚೇರಿಗೆ ಬಂದರು. ಅವರು ನಮ್ಮ ಬಾಸ್ ಜೊತೆ ಮೀಟಿಂಗ್ ಕರೆದರು. ಸ್ವಲ್ಪ ಸಮಯದ ನಂತರ ನನ್ನನ್ನು ಕ್ಯಾಬಿನ್ಗೆ ಕರೆದರು. ಈ ಸಮಯದಲ್ಲಿ ನಾನು ತುಂಬ ಹೆದರುತ್ತಿದ್ದೆ. ಏಕೆಂದರೆ ನಾನು ತಪ್ಪು ಮಾಡಿದ್ದರೆ ಅದೇ ನನ್ನ ಕೊನೆಯ ದಿನವಾಗುತ್ತಿತ್ತು. ಆದರೆ ಆಶ್ಚರ್ಯವೆಂಬಂತೆ CEO ತಮ್ಮ ಮಗನಿಗಾಗಿ ನನ್ನ ಕೈಯನ್ನು ಕೇಳಿದರು. ಬೇಜವಾಬ್ದಾರಿ ಮಗನಿಗಾಗಿ. ಅದರಿಂದ ಈ ಮಾತು ಕೇಳಿ ನಾನು ಸಂಪೂರ್ಣ ಸ್ತಬ್ಧನಾದೆ. ಅಂತಹ ಭಾರಿ ಯಶಸ್ವಿ CEO ನನ್ನನ್ನು ಅವರ ಕುಟುಂಬಕ್ಕೆ ಸೇರಿಸಲು ಏಕೆ ಬಯಸುತ್ತೀರಿ ಎಂದು ನಾನು ತಕ್ಷಣ ಕೇಳಿದೆ. ಅದಕ್ಕೆ ಅವರು, ನನ್ನ ಕಿರಿಯ ಮಗು ಇನ್ನೂ ಬೇಜವಾಬ್ದಾರನಾಗಿದ್ದಾನೆ. ಅದಕ್ಕಾಗಿ ನಿನ್ನಂತಹ ಹುಡುಗ ಅವನನ್ನು ಮದುವೆಯಾಗಬೇಕೆಂದು ನಾನು ಬಯಸುತ್ತೇನೆ. ನೀನು ಒಳ್ಳೆಯ ವ್ಯಕ್ತಿ. ನೀನು ನಿಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡುವುದು ನೋಡಿ ನನಗೆ ಅತೀವ ಆನಂದವಾಯಿತು. ನೀವು ನನ್ನ ಹಳೆಯ ದಿನಗಳನ್ನು ನೆನಪಿದೆಯಾ ಎಂದು ಹೇಳಿದರು. ನನ್ನ ಬಗ್ಗೆ ಹೆಮ್ಮೆಯಾಯಿತು. ಅವರ ಈ ಮಾತುಗಳನ್ನು ಕೇಳಿ ನನಗೆ ನನ್ನ ಬಗ್ಗೆ ತುಂಬ ಹೆಮ್ಮೆಯಾಯಿತು. ನನ್ನ ಮದುವೆಯನ್ನು ನೋಡಲು ನನ್ನ ದೂರದ ಸಂಬಂಧಿಕರನ್ನು ಹೊರತುಪಡಿಸಿ ನನಗೆ ಬೇರೆ ಕುಟುಂಬ ಇರಲಿಲ್ಲ. ಹಾಗಾಗಿ ಯೋಚಿಸಲು ಸ್ವಲ್ಪ ಸಮಯ ಕೇಳಿದೆ. ನಂತರ ಮದುವೆಗೆ ಒಪ್ಪಿಕೊಂಡೆ. ಉನ್ನತ ಹುದ್ದೆ ದೊರೆಯಬಹುದೆಂಬ ಆಲೋಚನೆ. CEO ಅವರ ಈ ಮಾತುಗಳು ನನ್ನನ್ನು ತುಂಬ ಯೋಚಿಸುವಂತೆ ಮಾಡಿತು. ನನಗೆ ಹೆಚ್ಚು ತಿಳಿದಿರಲಿಲ್ಲ. ಯಾರನ್ನಾದರೂ ನಾನು ಮದುವೆಯಾಗಬಹುದೇ ಎಂದು ನನಗೆ ಲೆಕ್ಕಾಚಾರ ಮಾಡಲು ಸಾಧ್ಯವಾಗಲಿಲ್ಲವೇ? ಈಗಾಗಲೇ ಖ್ಯಾತಿ, ಸಂಪತ್ತು ಮತ್ತು ಯಶಸ್ಸನ್ನು ಹೊಂದಿರುವ ಕುಟುಂಬದಲ್ಲಿ ನಾನು ಬದುಕಲು ಸಾಧ್ಯವಾಗುತ್ತಿದೆಯೇ? ನಾನು ಅವರ ಕುಟುಂಬವನ್ನು ಸೇರಿದ್ದರೆ ನನ್ನ ಕಂಪನಿಯನ್ನು ನಾನು ಉನ್ನತ ಸ್ಥಾನವನ್ನು ಪಡೆಯಬಹುದಿತ್ತು. ಏಕೆಂದರೆ CEO ಮಗನ ಹೆಂಡತಿಗೆ ಸಣ್ಣ ಪುಟ್ಟ ಕೆಲಸ ಮಾಡಲು ಅವರು ಬಿಡುವುದಿಲ್ಲ
ಮತ್ತೊಂದೆಡೆ ನಾನು ನನ್ನ ರೀತಿಯ ಕೆಲಸ ಮಾಡಿದರೆ ಉನ್ನತ ಹುದ್ದೆಗೆ ತಲುಪಲು ನನಗೆ ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಈಗಾಗಲೇ ತನ್ನ ಜೀವನದಲ್ಲಿ ಯಶಸ್ಸನ್ನು ಅನುಭವಿಸಿದ ವ್ಯಕ್ತಿಯನ್ನು ಮದುವೆಯಾಗುವುದು ದೊಡ್ಡ ನಿರ್ಧಾರವಾಗಿರುತ್ತದೆ. ಇಷ್ಟೆಲ್ಲ ಯೋಚಿಸಿ ಮದುವೆಗೆ ಒಪ್ಪಿಕೊಂಡೆ. ಸಹಪಾಠಿಗಳು ಅಸೂಯೆ ಪಡತೊಡಗಿದರು. ನನ್ನ ಮದುವೆಯ ಸುದ್ದಿ ಎಲ್ಲರಿಗೂ ಗೊತ್ತಾಯಿತು. ನನ್ನ ಸಹೋದ್ಯೋಗಿಗಳು ನನ್ನ ಮೇಲೆ ಅಸೂಯೆ ಪಡೆಯಲು ಪ್ರಾರಂಭಿಸಿದರು. ಈ ವೇಳೆ ನನ್ನ ಬಗ್ಗೆ ನಾನಾ ವದಂತಿಗಳನ್ನು ಹರಿದಾಡತೊಡಗಿದವು. ಆದಾಗ್ಯೂ ನಾನು ಈ ಎಲ್ಲ ವಿಷಯಗಳ ಬಗ್ಗೆ ಎಂದಿಗೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಇನ್ನೂ ಕೆಲವೇ ತಿಂಗಳಲ್ಲಿ ಮದುವೆ ನಡೆಯಬೇಕಾಗಿತ್ತು. ಹಾಗಾಗಿ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವ ನಾವಿಬ್ಬರು ಪ್ರೀತಿಸುತ್ತಿದ್ದೆವು ಎಂದು ಮಧ್ಯಮಗಳಿಗೆ ಹೇಳಲು ಕಥೆಯನ್ನು ರಚಿಸಲಾಗಿದೆ. ಅದಕ್ಕೆ ಕಾರಣ ಅವರ ಮಗ ಪ್ರಾಜೆಕ್ಟ್ನ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ. ಎಲ್ಲವೂ ಚೆನ್ನಾಗಿ ಹೋಯಿತು ಮತ್ತು 2018ರಲ್ಲಿ ಅತ್ಯಂತ ವೇಳೆಗೆ ನಾನು ವಿವಾಹವಾದೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದಿಲ್ಲ. ನಾನು CEO ಅವರ ಮಗನನ್ನು ಮದುವೆಯಾಗಿ 4 ವರ್ಷಗಳೇ ಕಳೆದವು. ನಾವು ಪರಸ್ಪರ ಸೌಹಾರ್ದಯುತವಾಗಿರುತ್ತೇವೆ, ಆದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದಿಲ್ಲ. ನಾವು ಕಷ್ಟದ ಸಮಯದಲ್ಲಿ ಪರಸ್ಪರ ಸಹಾಯ ಮಾಡಿದ ಸ್ನೇಹಿತರಂತೆ ಇದ್ದೇವೆ. ಆದರೆ ಈ 4 ವರ್ಷಗಳಲ್ಲಿ ನನ್ನ ಸ್ಥಿತಿಯ ನಾನು ಊಹಿಸಲು ಸಾಧ್ಯವಾಗದ ಮಟ್ಟವನ್ನು ತಲುಪಿದೆ. ಈ ಸಮಯದಲ್ಲಿ ನಾನು ಪ್ರೀತಿಗಿಂತ ಹೆಚ್ಚಾಗಿ ನನ್ನ ವೃತ್ತಿಯನ್ನೇ ಆರಿಸಿಕೊಂಡಿದ್ದೇನೆ ಎಂದು ನನಗೆ ತುಂಬ ಸಂತೋಷವಾಗಿದೆ. ಏನು ಅನಿಸಿದೆ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದೆ ನಿಮಗೆ? ನಿಮ್ಮ ಸಮಯ ಕೊಟ್ಟು ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು.